ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಾಲಾ. ಇದೇನಿದು ಗಾರ್ಡನ್ ಕರ್ಕೊಂಡು ಬಂದಿದ್ದಾರ ಅಂತ ತಿಳ್ಕೊಬೇಡಿ. ಇದು ಬಂದು ಕುಶಾಲನಗರದಲ್ಲಿ ಹಾರಂಗಿ ಡ್ಯಾಮ್ ಅಂತೇಳಿ ನೋಡಿ ಬಂದಿದ್ದೀವಿ. ಸೊ ಮಕ್ಳಿಗೋಸ್ಕರ ಮತ್ತು ಎಲ್ಲರಿಗೋಸ್ಕರ ಬಂದಿದ್ದೀವಿ, ನೋಡೋಣ ಅಂಥೇಳಿ. ಬನ್ನಿ ಹೇಗಿದೆ ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಆಲ್ರೆಡಿ ನೀವು ನೋಡಿರ್ತೀರ, ಅದು ಸಹ ನಮ್ಮದೊಂದು ಕುತೂಹಲ ತೋರಿಸ್ಬೇಕು ಅಂತೇಳಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಿದೆ ಅಂಥೇಳಿ. ತುಂಬ ಈಗ ಮಳೆ ಬಂದು ಎಲ್ಲ ಕಡೆಯಿಂದನೂ ನೀರು ಬಂದಿರೋದ್ರಿಂದ ಡ್ಯಾಮ್ನಲ್ಲಿ ನೀರು ಬಿಟ್ಟಿದ್ದಾರೆ. ಕೆನೆ, ಹಾಲಿನ ಕೆನೆ ಯಾವ ರೀತಿ ಇರುತ್ತೆ ಆ ರೀತಿ ಬರ್ತಾ ಇದೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ನೋಡೋದಕ್ಕೇ, ತುಂಬ ಅಂದವಾಗೂ ಕಾಣಿಸುತ್ತೆ. ಬನ್ನಿ ಅದನ್ನು ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಇದೆ ಅಂತ. ಸ್ಟೆಪ್ಸ್ ನೋಡಿ ಯಾವ ರೀತಿ ಇದೆ ಅಂತ, ಹೆಂಗಿದೆ ಅಂತೇಳಿ ಅಷ್ಟೊಂದಕ್ಕೂ. ಬನ್ನಿ ಫ್ರೆಂಡ್ಸ್, ನೋಡೋಣ. ನೀ ಹತ್ರ ಬಂದಾಯಿತು. ಹೇಗೆ ಬರ್ತಾ ಇದೆ, ಹೇಗೆ ನೀರು ತುಂಬಿದೆ ಅಂಥೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಫುಲ್ ನೀರು ತುಂಬಿದೆ ಫ್ರೆಂಡ್ಸ್. ಆದರೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಕುಶಾಲನಗರದಲ್ಲಿ ಅಷ್ಟು ಮಳೆ ಇಲ್ಲ. ಬೇರೆ ಕಡೆಯಿಂದ ಬರೋಂಥ ಮಳೆಯಿಂದ ಡ್ಯಾಮ್ ನೋಡಿ, ಇಲ್ಲಿ ನೋಡಿ ನೀರು ಫುಲ್ ತುಂಬಿದೆ. ನೀರು ಫುಲ್ ಎಲ್ಲನೂ ಎಲ್ಲ ಕಡೆಯಿಂದನೂ ನೋಡಿ ಕಾಣಿಸ್ತಾ ಇದೆ ಅನಿಸುತ್ತೆ. ನಾನು ತೋರಿಸ್ತಾ ಇರೋದು ತುಂಬ ನೀರು ತುಂಬಿದೆ ಫ್ರೆಂಡ್ಸ್. ಅಲ್ಲಿ ನೋಡಿ ಡ್ಯಾಮಿಂದ ಕಾಣಿಸ್ತಿದ್ಯಾ? ಹತ್ರ ಹೋಗ್ತಾ ಇದ್ದೀವಿ ಡ್ಯಾಮ್ ಹತ್ರ. ಅದೇ ಕಾಣಿಸ್ತಾ ಇದೆ ಅಂತೇಳಿ ನೋಡಿ ನೀವು. ನಾನು ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ನಾನು ಹತ್ರ ಹೋಗಿನೇ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ಹತ್ರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ, ಓಡೋದಕ್ಕಾಗೋದಿಲ್ಲ. ಅಲ್ಲಿಂದ ನಡ್ಕೊಂಡು ಬಂದಿದ್ದೀವಿ. ನೋಡಿ ಹೇಗಿದೆ ಅಂತೇಳಿ. ಫುಲ್ಲು ಅದರದ್ದು ಮಳೆ ಬರ್ತಿಲ್ಲ ಅಂತಂದ್ರೂ ಅಲ್ಲಿ ಹರಿತಿರೋ ರಭಸ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಡ್ಯಾಮಿಂದ ನೀರು ಬಿಟ್ಟಿದ್ದಾರಲ್ಲ, ಆ ಒಂದು ರಭಸದ್ದು ಒಂಥರ ಡ್ರಿಸ್ಲಿಂಗ್ ಆಗುತ್ತಲ್ಲ ಮಳೆ ಬಂದಾಗ, ಹನಿ ಇಬ್ಬನಿ ಬಿದ್ದಂಗೆ ಆ ರೀತಿ. ಇಷ್ಟು ದೂರದವರೆಗೆ, ಇಲ್ಲಿಂದ ನೋಡಿ ಎಷ್ಟು ದೂರ ಇದೆ, ಅಷ್ಟು ದೂರದವರೆಗೂ ನಮಗೆ ಅದು ಹಾವಿ ಹೊಡಿತಾ ಇದೆ. ಅಷ್ಟು ಮಟ್ಟಿಗಿದೆ. ಹೀಗೆಲ್ಲ ತುಂಬ ಜನ ಬಂದು ನೋಡ್ತಾರೆ, ಟೂರಿಸ್ಟ್ ಎಲ್ಲ ಬಂದು ನೋಡ್ತಾರೆ. ಯಾಕಂದರೆ ಡ್ಯಾಮ್ನಲ್ಲಿ ನೀರು ಬಿಟ್ಟಿರೋದ್ರಿಂದ ಅದೊಂದು ಒಳ್ಳೆ ವೀಕ್ಷಣೆ. ನೋಡ್ತಿದ್ದೀರಾ, ಇಲ್ಲಿ ಹಾಲು ಕೆನೆ ಬರ್ತಿರಂಗಿದೆ. ಫ್ರೆಂಡ್ಸ್, ಈಗ ನೋಡ್ತಿದ್ದೀರಲ್ಲ, ಹತ್ರ ಬರ್ತಾ ಬರ್ತಾ ಇನ್ನೂ ಎಷ್ಟು ನಮ್ಮ ಮುಖಕ್ಕೆಲ್ಲ ನೀರು ಅದು ಬೀಳ್ತಾ ಇರೋದು, ನಾವು ಒದ್ದೆ ಹಾಕ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ಅಷ್ಟು ರಭಸ ಇದೆ ನೀರು ಎಲ್ಲ. ಇಲ್ಲಿಂದನೇ ನಾವು ನೋಡಬೇಕು, ಹತ್ರ ಹೋಗಂಗೆ ಇಲ್ಲ. ನೋಡಿ ಎಷ್ಟಿದೆ. 4 ಡ್ಯಾಮು ಅದು ಓಪನ್ ಮಾಡಿದ್ದಾರೆ, 4 ಗೇಟನ್ನು ಓಪನ್ ಮಾಡಿದ್ದಾರೆ. ಸೊ ಅದರಿಂದ ಹರಿತಿರೋ ನೀರು ನೋಡಿ ಎಷ್ಟು ಬೆಳ್ಳಕ್ಕಿದೆ ಅಂತ ಹೇಳಿ. ನಾನು ಇನ್ನೂ ಹತ್ರದಿಂದ ಹೋಗಿ ತೋರಿಸ್ತೀನಿ ನಿಮಿಷ. ಬನ್ನಿ ಫ್ರೆಂಡ್ಸ್, ಎಲ್ಲ ಹಸುಗಳು ನೋಡಿ. ನಾವು ಮಾತ್ರ ಬೇಲಿಯಿಂದ ಆಚೆ ಇರಬೇಕು, ಹಸುಗಳು ಮಾತ್ರ ಬೇಲಿಯಿಂದ ಒಳಗಡೆ ಹೋಗಿ ನೋಡಿ ಎಲ್ಲಿ ಮೇಯ್ತಾ ಇರೋದಂತ. ನೋಡ್ತಿದ್ದೀರಾ ನೋಡಿ ಫ್ರೆಂಡ್ಸ್. ಯಾವ ರೀತಿ ಇದೆ ಅಂತೇಳಿ ನೋಡಿ. ಹಸುಗಳು ಮಾತ್ರ ಎಲ್ಲಿದೆ ನೋಡಿ, ನಾವಿರೋದು. ಗೇಟ್ ಬೇರೆ ಇದೆ, ಗೇಟ್ ಬೇರೆ ಇದೆ. ಗೇಟಿಂದ ಆಚೆ ನಾವು ನಿಂತ್ಕೊಂಡಿದ್ದೀವಿ. ಎಷ್ಟು ರಭಸ ಇದೆ ನೋಡಿ, ಸಖತ್ತು ರಭಸ ಇದೆ ನೋಡಿ. ಅದು ಹಾವಿಯಾಗಿ ಹೆಂಗೆ ಹೋಗ್ತಾ ಇದೆ ಅಂತೇಳಿ, ಸಖತ್ತು ಹಾವಿಯಾಗಿ ಹೋಗ್ತಾ ಇದೆ. ನಾವು ಇದನ್ನು ನೋಡೋದಕ್ಕೆ ಬಂದು ನಮಗೂ ಖುಷಿ ಆಯಿತು. ನೀವು ಸಹ ಇದರ ಒಂದು ಅಂದನ ಸವಿರಿ ಅಂತೇಳಿ ನಾವು ಒಂದು ವಿಡಿಯೋ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಮೇಲ್ಗಡೆನ ಬಿಡ್ತಾರೆ, ಇನ್ನೊಂದು ಈಗ ನೀವು ನೋಡ್ತಿರೋಂಥ ಪ್ಲೇಸ್ ಯಾವುದಂತಂದರೆ ಹಾರಂಗಿನಲ್ಲಿ
ಕರೆಂಟ್ ಉತ್ಪತ್ತಿ ಮಾಡೋದು, ನೀರಿನಲ್ಲೇ ಕರೆಂಟ್ ಉತ್ಪತ್ತಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋದಕ್ಕೆ ಬಂದಿದ್ದೀವಿ. ಬನ್ನಿ ಫ್ರೆಂಡ್ಸ್, ನಿಮಗೂ ಸಹ ಯಾವ ರೀತಿ ಅದು ಮಾಡುತ್ತೆ ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಅಲ್ಲಿ ಗಂಟೆ ಮಾತ್ರ ಅನ್ಸುತ್ತೆ, ಅದು ಹೋಗಿ ವಾಪಸ್ಸು ಬಂದು ಇಲ್ಲಿ ನೋಡಿ ರೊಟೇಟ್ ಆಗ್ತಾ ಇದೆ, ಮತ್ತೆ ರಿಟರ್ನ್ ಹಾಗೆ ಬರುತ್ತೆ. ಇನ್ನು ರಿಟರ್ನ್ ವಾಪಸ್ ಬರ್ತಾ ಇದೆ ಹೋಗಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೇನೆ ಮಿಷಿನ್. ಇಲ್ಲಿ ನೋಡಿ, ನೋಡ್ತಿದ್ದೀರಾ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತೇಳಿ. ಹೆಂಗೆ ನೀರು ಹರಿತಾ ಇದೆ. ಚೆನ್ನಾಗಿಲ್ಲ ಅಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರೋದು, ಅದು ಆ ಕಡೆ ಸೈಡಿಂದ ಹೋದ್ರೆ ಅಲ್ಲೊಂದು ಗೇಟ್ ಇದೆಯಲ್ಲ, ಅಲ್ಲಿ ವಾಚ್ಮೆನ್ ನಿಂತ್ಕೊಂಡಿದ್ದಾರೆ, ಸೆಕ್ಯೂರಿಟಿ. ಅಲ್ಲಿಂದ ಮೇಲ್ಗಡೆ ಹೋಯ್ತು ಅಂತಂದರೆ ಮೇಲ್ಗಡೆ ಡ್ಯಾಮ್ ಮೇಲೆ ಹೋಗೋದು. ಸದ್ಯಕ್ಕೀಗ ಅಲ್ಲಿ ಮೇಲ್ಗಡೆ ಡ್ಯಾಮ್ ಮೇಲೆ ಹೋಗೋದಕ್ಕೆ ಬಿಡೋದಿಲ್ಲ, ಯಾಕಂತಂದರೆ ಈ ಒಂದು ಟೈಮ್ನಲ್ಲಿ ಬಿಡೋದಿಲ್ಲ. ಮಳೆ ಮತ್ತು ನೀರು ಜಾಸ್ತಿ ಇರುವಾಗ ಬಿಡೋದಿಲ್ಲ ಅವರು. ಮಳೆಗಾಲ ಎಲ್ಲ ಕಮ್ಮಿ ಆದಮೇಲೆ ಬೇಕಾದರೆ ಅವರು ಅದಕ್ಕೆ ಅಲೌ ಮಾಡ್ತಾರೆ. ಹೇಗಿದೆ ಅಂತೇಳಿ ಈಗ ನಾನು ನಿಮ್ಗೆ ತೋರಿಸಿದ್ದು ಇಷ್ಟ ಆಗಿದೆ, ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.